ಇಲ್ಲಿರ್ತಕ್ಕಂಥ ಅಣ್ಣರು ನನ್ನ ಬ್ಲಾಗಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜೆ. ಇವತ್ತು ನಾನು ಚಿಕ್ಕೇರಿಗೆ ಬಂದಿದ್ದೆ. ಯಾಕೆಂದರೆ ನನ್ನ ಪರ್ಸ್ನಲ್ ಒಂದು ಕೆಲಸ ಇತ್ತು. ಆ ಕೆಲಸದ ಮೇಲೆ ನಾನು ಬಂದಿದ್ದೆ. ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಇವತ್ತು ಬುಧವಾರ ಚಿಕ್ಕೇರು ಸಂತೆ ಅಂದ್ಬಿಟ್ಟು. ಹಬ್ಬ ಆದಮೇಲೆ ಬಂದೀನಿ, ಅಷ್ಟಕ್ಕೊಂದು ಜೋರಿಲ್ಲ. ಆದರೂ ಕೂಡ ಸಂತೆ ನೋಡೋ ಅಂತ ಸಂತೆ ಒಳಗೆ ಬಂದೆ. ಸಂತೆ ಚೆನ್ನಾಗಿತ್ತು, ಆದರೆ ಸಂತೆಯಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು. ಅದೇ ಒಂದು ಬೇಜಾರು ನನಗೆ. ಆದರೆ ಆಗಿದ್ದಾಗಿಂತ ಸಂತೆ ನೋಡೋ ಅಂತ ಹೋಗ್ತೇನೆ. ಆದರೆ ಲಾಂಗ್ ಬ್ಲಾಗ್ ಮಾಡಿಲ್ಲ, ಮಿನಿ ಬ್ಲಾಗ್ ಥರ ಸಣ್ಣ ಸಣ್ಣ ಶಾರ್ಟ್ ವೀಡಿಯೋ ಮಾಡೀನಿ. ಅದನ್ನೇ ಬ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೇನು ಲಾಂಗ್ ಬ್ಲಾಗ್ ಮಾಡಬೇಕಿತ್ತು, ಆದರೆ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮೊಬೈಲಲ್ಲಿ ಚಾರ್ಜ್ ಕಮ್ಮಿ ಇತ್ತು. ನಾನು ಚಾರ್ಜರ್ ಕೂಡ ತಗೊಂಡೋಗಿದ್ದಿಲ್ಲ, ಅದೇ ಒಂದು ಬೇಜಾರಾಯಿತು. ಇವತ್ತು ಸಂತೆ ಅಲ್ವಾ, ಅದಕ್ಕೋಸ್ಕರ ಕ್ಯಾರೆಟು ಮತ್ತು ಸೌತೆಕಾಯಿ ತಿನ್ಕೊತ ಇಡೀ ಸಂತೆ ಅಡ್ಡಾಡಿದೆ. ಸಂತೆ ಅಡ್ಡಾಡ್ಕೊಂಡು ಇಲ್ಲಿ ಬೇಕ್ರಿ ಬಂದು ನನ್ನ ಡಾಗಿಗೋಸ್ಕರ ಒಂದು ಡಜನ್ ಬನ್ ತೊಗೊಂಡ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು ನೋಡ್ತೀನಿ, ಬಸ್ಸೇ ಇಲ್ಲ. ಒಂದು ಬಸ್ ನಿಂತಿದೆ, ಅದು ನಮ್ಮೂರಿಗೆ ಹೋಗಲ್ಲ. ಅದೇ ಬೇಜಾರ ಮೇಲೆ ಇಡೀ ಬಸ್ ಸ್ಟ್ಯಾಂಡ್ ನೋಡಬೇಕು ಅಂತ ನಾನು ಬಸ್ ಸ್ಟ್ಯಾಂಡ್ ನೋಡಿದೆ. ಬಸ್ ಸ್ಟ್ಯಾಂಡ್ ನೋಡಿಬಿಟ್ಟೆ, ಬಸ್ ಬಂತು. ಬಸ್ ಬರಬೇಡ ಹತ್ಕೊಂಡ್ಬಿಟ್ಟು ನಮ್ಮೂರಿಗೆ ರೀಚ್ ಆದೆ. ಇದು ಕೋಡಾ ಕ್ರಾಸಿಗೆ ಬಂದುಬಿಟ್ಟು ಇಲ್ಲಿ ಆದಿಪಣ್ಣಿನ ಅಂಗಡಿ ಇದೆ. ಆದಿಪಣ್ಣಿನ ಅಂಗಡಿ ಹೋಗ್ತಾನೆ. ಯಾಕೆಂದರೆ ನಂದು ಮೊಬೈಲ್ ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ ಏನಂತ ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ದೆ. ಅಷ್ಟಾಗಿ ಇಲ್ಲಿರ್ತಕ್ಕಂಥ ಅಣ್ಣ ಬಂದು ನಾವು ಬ್ಲಾಗಲ್ಲಿ ಬರಬೇಕಂತ ಬಂದು ನಿಂತ್ಕೊಂಡ್ರು. ಅವ್ರನ್ನೂ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಬಿಟ್ಟು ಮುಂದೆ ಜಾಕಿ ಅಣ್ಣಗೆ ಹಾಯ್ ಹೇಳ್ಬಿಟ್ಟು ಆದಿಪಣ್ಣ ಅಂತ ಹಾಕೋಬಿಟ್ಟು ಪ್ರಾಬ್ಲಮ್ ಹೇಳ್ಕೊಂಡೆ. ಪ್ರಾಬ್ಲಮ್ ಸರಿ ಮಾಡಿಕೊಟ್ಟ ಅಣ್ಣ ಟ್ಯಾಂಕ್ಸ್ ಹೇಳ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಬರ್ತೀನಿ, ಪಿಂಕೆ ನೋಡಿ ಬಂದುಬಿಟ್ಟು ರೋಡಲ್ಲೇ ಎತ್ಕೋ ಅಂತ ಹೇಳ್ತಾ ಇದ್ರು. ಮುಂದೆ ಬರ್ತೀನಿ, ಗೋಪಿ ಮತ್ತು ಅಮ್ಮ ನಿಂತ್ಕೊಂಡು ನೋಡ್ತಾ ಇದ್ರು. ಅಮ್ಮ ಓಡಿ ಬಂದುಬಿಟ್ಟು ಇಷ್ಟು ಲೇಟ್ ಯಾಕೆ, ಎಲ್ಲಿ ಹೋಗಿದೆ ಅಂತ ಕೇಳ್ತಾ ಇದ್ಲು. ಒಳಗೆ ಬಂದು ತಂದಂಥ ಬಣ್ಣಲ್ಲಿ 3 ಬಂದು ಕೊಟ್ಬಿಟ್ಟು ಈ ಬ್ಲಾಗ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಈ ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ.